ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಮಿನಿ ವ್ಲಾಗ್. ಯಾಕಂದರೆ ಇವತ್ತು ಆ್ಯಕ್ಚುಲಿ ಮನೆಯಿಂದ ಸ್ಟಾರ್ಟ್ ಮಾಡ್ತಿಲ್ಲ ವ್ಲಾಗ್, ನಾನು ಕಾರಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಇಂಪಾರ್ಟೆಂಟ್ ವರ್ಕ್ ಇತ್ತು, ಸ್ವಲ್ಪ ಔಟ್ಸೈಡ್ ಹೋಗೋದಿತ್ತು. ಔಟ್ಸೈಡ್ ಅಂದರೆ ಸ್ವಲ್ಪ ಹಾಸ್ಪಿಟಲ್ಗೆ ಹೋಗೋದಿತ್ತು. ನನ್ನ ವೈಫ್ಗೆ ಸ್ವಲ್ಪ ಹುಷಾರಿಲ್ಲ, ಸೊ ಹಾಸ್ಪಿಟಲ್ಗೆ ಹೋಗಬೇಕು. ನಾನು ಪೆಟ್ರೋಲ್ ಹಾಕ್ಸೋ ಟೈಮ್ಗೆ ಸಡನ್ನಾಗಿ ಕರೆಂಟ್ ಬೇರೆ ಹೊಲ್ಟೋಯ್ತು ನೋಡಿ, ಸ್ಟಾಪ್ ಆಗೋಯ್ತು. ನನ್ನ ಟೈಮ್ ಹೆಂಗಿದೆ ಅಂದರೆ ಕರೆಂಟ್ ಹೊಲ್ಟೋಯ್ತು ಪೆಟ್ರೋಲ್ ಹಾಕ್ಸಿದ್ದು. ನನಗೆ ನಾನು ಹೇಳಿದ್ದು ಒಂದು ರೇಟು, ಅಲ್ಲ ಸ್ಟಾಪ್ ಆಗಿದೆ ಒಂದು ರೇಟು. ಸೊ ಅಲ್ಲಿಂದ ಮುಂದೆ ಹೋಗಿ ನೆಕ್ಸ್ಟ್ ಎಲ್ಲ ಟ್ರೈ ಮಾಡೋಣ ಅಂತ ಹೋಗ್ತಾರೆ. ಹೈವೇಯಲ್ಲಿ ಹೆಂಗಿದ್ರು ಸಿಗುತ್ತೆ, ಸೊ ಅಲ್ಲಿ ನಿಲ್ಲಿಸ್ಬಿಟ್ಟು ಹಾಕೊಂಡು ಮತ್ತೆ ನಾವು ಟೈಮ್ಗೆ ಹಾಕ್ಸ್ಕೊಳೋದು ಯಾಕೆ ಅಂದ್ಬಿಟ್ಟು ಮತ್ತೆ ಇನ್ನೊಂದು ಸ್ಟಾಪಲ್ಲಿ ನಿಲ್ಲಿಸ್ಬಿಟ್ಟು ಇಲ್ಲಿ ಹಾಕ್ಸ್ಕೊತಾ ಇದ್ದೀನಿ. ಸೊ ರಿಮೈನಿಂಗ್ ಪೆಟ್ರೋಲ್ ಇಲ್ಲಿ ಹಾಕ್ಸ್ಕೊಂಡು ವೇಟು ಚಿಕ್ಕಬಳ್ಳಾಪುರದಲ್ಲಿ ವರ್ಕ್ ಇರೋದು. ಸೊ ಫುಲ್ಲು ನಿದ್ದೆ ಗಂಗಲ್ಲಿತ್ತಲ್ಲ, ನಿಲ್ಲಿಸಿ ಒಂದು ಶೆಲ್ ಪೆಟ್ರೋಲ್ ಬಂಕಲ್ಲಿ ಕಾಫಿ ಬ್ರೇಕ್ ಒಂದು ಹಾಕಿ ಗೈಸ್ ರೀಚ್ ಆಗಿದ್ದೀರಿ ಲೊಕೇಶನ್ಗೆ. ಶ್ರೀ ಬಂದು ಒಳಗಡೆ ಹೋಗಿದ್ದಾಳೆ ಚೆಕಿಂಗ್ ಮಾಡಿಸ್ಕೊಳ್ಳೋಕ್ಕೆ. ನೋಡಿ ಡಾಕ್ಟ್ರ್ ಇದ್ದಾರೆ, ಡಾಕ್ಟ್ರ್ ಹತ್ರ ಮಾತಾಡ್ಸ್ಕೊಂಡು ಬರ್ತಾರೆ. ಅಲ್ಲಿ ಬಾಯ್ಸ್ ನಿಂತರೆ ಇಲ್ಲ, ಓನ್ಲಿ ಗರ್ಲ್ಸ್ ಮಾತ್ರ. ಸೊ ಅವಳು ಬರೋವರೆಗೂ ಮೊಬೈಲ್ ನೋಡ್ತಾ ಹಿಂಗೆ ಫ್ರೂಟ್ಸ್ ಶಾಪ್ ಇತ್ತು, ಹೋಗಿ ಫ್ರೂಟ್ಸ್ ತಿಂದ್ಕೊಂಡು ಆರಾಮಾಗಿ ಇದ್ದೆ. ಸೊ ಅಲ್ಲಿ ಡಾಕ್ಟ್ರ್ ಇಲ್ಲ, ಇನ್ನೊಂದು ಹಾಸ್ಪಿಟ್ಲ್ ಹತ್ರ ಇದೆ ಅಂದರು. ಸೊ ಅದರಿಂದ ನೆಕ್ಸ್ಟು ಇನ್ನೊಂದು ಹಾಸ್ಪಿಟ್ಲ್ ಹತ್ರ ಬಂದೆ. ಸೊ ಎಲ್ಲ ಮುಗಿಸ್ಕೊಂಡು ಈಗ ಬ್ಯಾಕ್ ಟು ಹೋಮ್ ಅಂತ ಆಚೆ ಕಡೆ ಬಂದೆ. ಇದು ಏನಂದರೆ ಡೈರೆಕ್ಟ್ ನಾವು ಡೈಲಿ ನಾವು ಹೋಗೋದ್ರಿಂದ ನಾನು ಶಾರ್ಟ್ಕಟ್ ಯೂಸ್ ಮಾಡ್ತೀನಿ. ಆವಾಗ ಹೋಗೋಂಗಿದೆ ಡೈರೆಕ್ಟ್ ಟೋಲಲ್ಲಿ ಹೋಗೋದು. ಸೊ ನಾವು ಡೈಲಿ ಓಡಾಡ್ತೀರಲ್ವ, ಸೊ ಅದ್ರಿಗೆ ತುಂಬ ಶಾರ್ಟ್ಕಟ್ ಯೂಸ್ ಮಾಡ್ತೀನಿ. ಸುಮ್ಮನೆ ಯಾಕೆ ದುಡ್ಡು ವೇಸ್ಟ್ ಅಂತ. ಸೊ ಮನೆ ಹತ್ರ ಬಂದು ವೆಹಿಕಲ್ ಪಾರ್ಕಿಂಗ್ ಮಾಡಿ ಮನೇಲಿ ಬಂದು ಆರಾಮಾಗಿ ಒಂದೆರಡು ನಿಮಿಷ ಕುಂತ್ಕೊಂಡು ರೆಸ್ಟ್ ತೊಗೊಂಡೆ. ಸೊ ಇವಾಗ ಬನ್ನಿ, ಸಣ್ಣದಾಗ ಒಂದು ಕೆಲಸ ಇದೆ, ಆಚೆ ಕಡೆ ಹೋಗಿ ಬರೋಣ. ಶಾಪ್ಗೆ ಹೋಗಬೇಕಿತ್ತು, ಸೊ ಆ ಶಾಪ್ಗೆ ಹೋಗೋಣ. ಸೊ ಫೈನಲಿ ಮನೆಗೆ ಬಂದು ಫುಲ್ ಡೇ ಊಟ ಮಾಡಿರಲ್ವಲ್ಲ, ಓನ್ಲಿ ಫ್ರೂಟ್ಸ್ ಮಾತ್ರ ತಿಂದೆ. ಸೊ ಊಟ ತಿಂತಾಯಿದ್ದೀನಿ ಈಗ. ಚೆನ್ನಾಗಿದೆ, ಟೇಸ್ಟ್ ಮಾತ್ರ ಚೆನ್ನಾಗಿ ಮಾಡಿದ್ದಾರೆ ಊಟ. ಸೊ ಗೈಸ್, ಇವತ್ತು ನಾನು ಮಿನಿ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನಿಸುತ್ತೆ. ಸೊ ನನ್ನ ಮಿನಿ ಬ್ಲಾಗ್ಸ್ ಚೆನ್ನಾಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನನ್ನ ಅಕೌಂಟ್ನ ತಪ್ಪದೆ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಿನಿ ಬ್ಲಾಗ್. ಥ್ಯಾಂಕ್ ಯು.